ಹೇಳಿ. ಸಿಎಂ ಅಷ್ಟೇ. ಸಿಎಂ ಇಲ್ಲ, ನಾವು ಹೋಗಿದ್ದು ಬೇರೆ ಕೆಲಸಕ್ಕೆ, ಡೆಲ್ಲಿಗೆ ರಾಜಕೀಯ ಹೋಗ್ತಾರಲ್ಲ, ಬೇರೆ ಕೆಲಸಕ್ಕೆ ಹೋಗಿದ್ವಿ. ಅದಕ್ಕೂ ರಾಜಕೀಯಕ್ಕೆ ಸಂಬಂಧ ಇಲ್ಲ. ಅದು ನಮ್ಮ ಕಡೆ ಆಸಕ್ತಿ ಹೇಳುವಂತ ಶಕ್ತಿ ಅಥವಾ ನಮ್ಮ ಕಡೆ ಇಲ್ಲ. ನಮ್ಗೆ ಸಂಬಂಧಪಟ್ಟದ್ದು ಅಲ್ಲರದು. ಯಾರು ಬರ್ತಾರ ಎಂತವ್ರು ಬರ್ತಾರ ಅನ್ನೋದು ಹೇಳಕ್ಕೆ ಆಗೋಲ್ಲ. ರಾಜಕೀಯಲ್ಲಿ ಗೋಪಾಲಕೃಷ್ಣ ಅವ್ರು ಯಾಕೆ ಬರ್ಬಾರ್ದೆ? ರಾಜಕೀಯ ಅದೆಲ್ಲ ಯಾರೇ ಆಗ್ಬೋದು, ಅದೇನು ಪ್ರಶ್ನೆ ಇಲ್ಲ. ಗೋಪಾಲಕೃಷ್ಣ ಅವರು ಕರ್ಕೊಂಡ್ಬಂದ್ ಮಾಡೋಣ, ಅದೇನು ಸಂತೆ. ನಮ್ಮ ಮ್ಯಾಗ ಆರೋಪ ಮಾಡ್ತಾ ಇದ್ರು, ಮತ್ತೆ ಅವರೇ ಸಾಕ್ಷಿ ಕೊಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ಅವರೇ ಕೊಟ್ಟಿದ್ದು. ನಮಗ್ ಕೇಳ್ತಾ ಇದ್ರು, ಈಗ ಅವ್ರಿಗೆ ಸಾಕ್ಷಿ ಅವರೇ ತಗೋದಾರ. ಇದ್ದದ ಸಿಸ್ಟಮ್ ಅನ್ನ ಹೆಂಗ್ ಬದಲಾವಣೆ ಆಗ್ಬೇಕು, ಚರ್ಚೆ ಆಗ್ಬೇಕು. ನಾವೇನೋ ಹೇಳೋದಕ್ಕೆ ಅದಕ್ಕೆ ವಿರೋಧವಾಗಿ ಸುಮ್ಮನೆ ಅನಾವಶ್ಯಕ ಚರ್ಚೆ ಆಗಬಾರ್ದು. ಹೆಂಗೆ ಕಡಿಮೆ ಮಾಡ್ಬೇಕು ಅನ್ನೋ ಚರ್ಚೆ ಪ್ರಾರಂಭ ಆಗಬೇಕು. ನಾ ಹೇಳಿದಂತ ಉದ್ದೇಶ ಅದಿತ್ತು. ಇವ್ರು ಅದನ್ನ ಹೋಗಿ ಮತ್ತೆ ಇಲ್ಲಿ ಹಚ್ಚೋದಲ್ಲ, ಕಡೆ ಹೆಂಗೆ ನಿಯಂತ್ರಣ ಮಾಡ್ಬೇಕು ಅನ್ನೋದು ನಾ ಹೇಳುವಂತ ಉದ್ದೇಶ ಆಗಿತ್ತು. ಅದನ್ನ ಅವ್ರು ಏನೋ ಹೇಳಲಿಕ್ಕೆ ಹೋಗಿ ಮತ್ತೆ ಅವರೇ ಸಾಕ್ಷಿ ನಮಗೆ ಕೊಟ್ಟಿದ್ದಾರೆ. ಈಗ ಸಿಎಂ ಬದಲಾವಣೆ ಪ್ರಶ್ನೆ ಬಂದಾಗೆಲ್ಲ ಸಿದ್ದರಾಮಯ್ಯ ಅವರು ಕ್ಯಾಶ್ ಕಾರ್ಡ್ ಅನ್ನು ಮುನ್ನೆಲೆಗೆ ತರ್ತಾರೆ ಅಂತ ಪ್ರಮುಖವಾಗಿ ಆರೋಪ ಕೇಳ್ತಾರೆ. ಹಿಂದೂ ಜಾತಿ ಕ್ಯಾಶ್ ಕಾರ್ಡ್ ಅನ್ನು ಮುನ್ನೆಲೆಗೆ ತಂದು ಅದನ್ನೇ ಒಂದು ಟ್ರಂಪ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ರಾಜಕೀಯ ವಲಯದಲ್ಲಿ ಪ್ರಮುಖ ಚರ್ಚೆ ಆಗ್ತಿದೆ. ಅಹಿಂದ ವಿಚಾರನ ಮತ್ತೆ ಮುನ್ನೆಲೆ ತರ್ತಾರೆ, ಅಂತಿಮ ಅಂತ ಬರೀ ಅಲ್ಲ, ಐದು ನಾಯಕರೇ ಅವ್ರು, ಅದೇನು ಪ್ರಶ್ನೆ ಇಲ್ಲ. ಐದು ನಾಯಕರು ಹೇಳುವಂಥದ್ದು ಏನು ತಪ್ಪೇನಿಲ್ಲ. ಅವ್ರ ಮುಂಚೆಯಿಂದ ಐದು ನಾಯಕರೇ ಇದ್ದಾರೆ. ಅಲ್ಲ ಸೈಡ್ ಕೆಟ್ಬಿಟ್ಟಪ್ಪ, ಇಲ್ಲಿ ಐದ ನಾಯಕರಾಗಿ ಅವರು ಇದ್ದಾರೆ. ಐದ ನಾಯಕ ಅಂತ ಹೇಳ್ಕೊಳ್ಳಿಕ್ಕೆ ಏನು ಸಮಸ್ಯೆ ಇಲ್ಲ, ಹೇಳ್ಕೋಬೋದ್ರೆ. ಕೆಪಿಸಿಸಿ ಅಧ್ಯಕ್ಷ ಈ ಸದ್ಯಕ್ಕಂತ ಇಲ್ಲ ನೋಡೋದು. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಆಕಾಂಕ್ಷಿಗಳು, ಸಚಿವ ಸ್ಥಾನ ಆಕಾಂಕ್ಷಿಗಳು ಬೇಳೂರು ಗೋಪಾಲಕೃಷ್ಣ ಅವರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಈಗ ಏನಾದ್ರು ಪುನರ್ರಚನೆ ಆಗುತ್ತಾ ಅಥವಾ ಸಿಎಂ ವಿಚಾರದಲ್ಲಿ ಅದು ಕ್ಯಾಬಿನೆಟ್ ರಿಷಫಲ್ ಕಳೆದೋಗ್ಬಿಟ್ಟಿದೆ? ಸದ್ಯಕ್ಕಂತ ಯಾವುದೇ ವಿಚಾರ ಇಲ್ಲ ರೀ. ನೋಡೋಣ, ಯಾರ್ಯಾರು ಅರ್ಥ ಇದೆ, ಯಾರು ಸೀನಿಯರ್ ಇದ್ದಾರೆ ಅವ್ರು ಕೊಡ್ತಾರೆ. ಓಕೆ, ಥ್ಯಾಂಕ್ ಯು.